ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ ಗೈಸ್, ಬನ್ನಿ ಹೋಗೋದಾ? ಗೈಸ್, ಮದುವೆ ಇರೋದೆಲ್ಲೋ ಜಾಲಹಳ್ಳಿ ಕ್ರಾಸ್, ಮೇ ಬಿ ಜಾಲಹಳ್ಳಿ ಕ್ರಾಸ್ ಅನ್ಕೋತೀನಿ. ಅಲ್ಲೊಂದು ಮದುವೆ ಇದೆ, ಅದಕ್ಕೋಸ್ಕರ ಈ ಥರ ರೆಡಿಯಾಗಿರೋದು ಇಬ್ರು. ಒಂದು ರೀಲ್ ಕೂಡ ಶೂಟ್ ಇತ್ತು, ಮಾಡಿದ್ದೀವಿ. ಮೋಸ್ಟ್ಲಿ ಇದಕ್ಕಿಂತ ಮುಂಚೆ ಆ ರೀಲ್ ಅಪ್ಲೋಡ್ ಆಗ್ಬೋದು. ಓಕೆ, ರೀಲ್ ಅಪ್ಲೋಡ್ ಆಗುತ್ತೆ ನಾಳೆ ಅಷ್ಟರಲ್ಲಿ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅಪ್ಲೋಡ್ ಆಗ್ಬೋದು. ಬನ್ನಿ ಗೈಸ್, ಹೋಗುವ, ಏನೇನಾಗುತ್ತಲ್ಲ ತೋರಿಸ್ತೀವಿ. ಗೈಸ್, ಫೈನಲಿ ರೀಚ್ ಆಫೀಸ್. ಇವಾಗ ಇಲ್ಲಿಂದ ಹೊರಡೋದು ಮದುವೆಗೆ. ಮೇ ಬಿ ಟ್ರಾಫಿಕ್ ಇರ್ಬೋದು ಗೈಸ್. ಅಷ್ಟು ಆಲ್ಮೋಸ್ಟ್ ಈಗ 7:10 ಆಗಿದೆ ನೋಡಿ ಗೈಸ್. ಅಂತಾಗಿ ಇನ್ನೇನು ಅಮ್ಮ ಬರಬೇಕು, ನಾನು ಅಪ್ಪ ಎಲ್ಲ ರೆಡಿ ಇದ್ದೀವಿ. ಇನ್ನೇನು ಹೊರಡೋದು ಅಷ್ಟೇ ಗೈಸ್. ನೋಡುವ, ಹೋಗೋ ದಾರಿಲೆಲ್ಲ ಆದರೆ ವ್ಲಾಗ್ ಮಾಡುವ. ಏನಾರು ಹೇಳೋದಿಲ್ಲ ಪ್ರಿಯಾ? ಅಷ್ಟೇ. ಗೈಸ್, ಫೈನಲಿ ಕಾರಲ್ಲಿದ್ದೀವಿ. ನಾವಮ್ಮ ಇನ್ನೂ ಬಂದಿಲ್ಲ ಗೈಸ್. ಎಲ್ಲಿ ನಾವು ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಹೊರಟ್ಬಿಡ್ತಾ ಇದ್ದೀವಿ. ನಮ್ಮ ಬರಲಿ ಅಂತ ನಾನು ನಮ್ಮ ಅಪ್ಪ ನನ್ನ ತಂಗಿಯಲ್ಲ ನೋಡಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ಫೈನಲಿ ಚೌಟ್ರಿ ರೀಚ್ ಆದ್ವಿ. ಅಷ್ಟು 1 ಅವರ್ ಮೇಲಾಗಿದೆ ಗೈಸ್. ಅಷ್ಟು ಟ್ರಾಫಿಕ್ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಇವಾಗ ಮತ್ತೆ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ನೋಡಲಿ ಬಿಡು, ಕಾರ್ ಹತ್ರ ಹೋಗ್ಬಿಟ್ಟು ಮತ್ತೆ ಹೋಗ್ಬೇಕು ಗೈಸ್. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ನಿಲ್ಸಿದ್ದೀನಲ್ಲ ಅಮ್ಮ, ಪಾರ್ಕಿಂಗ್ ಸಿಗಲ್ಲಮ್ಮ, ಏನು ಮಾಡೋದು? ಮಾಡು ಗೈಸ್. ಇವಾಗ ನೀರು ಎತ್ಕೊಂಡು ಮತ್ತೆ ವಾಪಸ್ ಒಳಗೆ ಹೋಗ್ಬೇಕು. ಹೋಗೋದ ಬನ್ನಿ. ನೀರು ಬಾಟ್ಲ್ ಎಲ್ಲಿ ಇಟ್ಟಿದ್ದೀರಾ? ಗೊತ್ತಿಲ್ಲ, ಹಿಂದೆ ಇರಬೇಕು ನೋಡಿ. ಹೋಗೋಣ ಬನ್ನಿ ಗೈಸ್. ಕುತ್ಕೊಂಡು ನಾವು ಮೇಲೆ ಹಾಕ್ತೀವಿ ನೋಡಿ, ಅಲ್ಲ ಅಪ್ಪ ಹೋಗಿತ್ತಾರ ಮೇಲೆ ಗೈಸ್. ಇವಾಗ ಇನ್ನು ಫೋಟೋ ತೆಗ್ಸ್ಕೋಬೇಕು. ಸ್ವಲ್ಪ ಜೋರಾಗಿ ಮಾತಾಡ್ತಾಯಿ ಗೈಸ್. ಇನ್ನು ಇವಾಗ ಫೋಟೋ ತೆಗ್ಸ್ಕೋಬೇಕು ಗೈಸ್. ಎಲ್ಲೋದ್ರಿ ಫೋಟೋ ಹುಚ್ಚು ಮಾತ್ರ ಬಿಡಲ್ಲ. ಏನು ಗೈಸ್, ಮಾಡೋದು? ಫೋಟೋ ಹುಚ್ಚು ಏನಿಲ್ಲ ಗೈಸ್, ಇನ್ನೇನು ಹುಚ್ಚು? ಬೇರೆ ವಿಧಿ ಇಲ್ಲಲ್ಲ, ತೆಗ್ಸ್ಕೊಳ್ಳೇಬೇಕು. ಇದಕ್ಕೋಸ್ಕರ ಯಾಕೆ ತೆಗಿಸ್ಕೋತೀಯಾ? ಬೇಡ, ಮತ್ತೆ ಯಾಕೆ ತೆಗಿಸ್ಕೋತೀಯಾ? ಅಪ್ಪ ಅಮ್ಮ ಬೈತಾರೆ ಅಂತ ತೆಗ್ಸ್ಕೋಬೇಕು ಗೈಸ್. ನಮ್ಮ ಅಪ್ಪ ಅಮ್ಮ ಫೋಟೋ ತೆಗ್ಸ್ಕೊ ಅಂತೆಲ್ಲ ಬೈಯಲ್ಲ. ಆಯ್ತು, ಬೇಡ ಗೈಸ್, ಫೋಟೋ ತೆಗ್ಸ್ಕೊಳ್ಳಲ್ಲ. ಯಾವ ಫೋಟೋ ಹೇಳು? ಅಲ್ಲಿ ಮದುವೆ ಹತ್ರನಾ ಗೈಸ್? ಅಲ್ಲಿ ತಗೋಬೇಕು, ಪರ್ಸ್ನಲ್ ಫೋಟೋ. ಪರ್ಸ್ನಲ್ ಅಲ್ಲ, ನಾನು ಅದನ್ನ ಹೇಳ್ತೇನೆ. ಅಲ್ಲಿ ಹೋಗ್ಲೇಬೇಕು ಗೈಸ್, ಇಲ್ಲ ನಮ್ಮ ಅಪ್ಪ ಅಮ್ಮ ಬಿಡಲ್ಲ. ತೆಗಿಸ್ಕೊಂಡು ಊಟ ಮಾಡಿಕೊಂಡು ಹೊರಡೋದು ಗೈಸ್. ಇವಾಗ ಚೌಟ್ರಿ ಒಳಗಡೆ ಇದ್ದೀವಿ ಗೈಸ್. ಗೈಸ್, ಇವಾಗ ಇದಕ್ಕೆ ಬಂದಿದ್ದೀವಿ, ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಫೋಟೋ ತೆಗೆಸ್ಕೊಳ್ಳೋಕೆ ಬಂದಿದ್ದೀವಿ ಗೈಸ್. ಗೈಸ್, ಇವಾಗ ಫೋಟೋ ತೆಗೆಸ್ಕೊಂಡಾಯ್ತು. ಇವಾಗ ಅದು ನಂಬರ್ 1 ಕಾಯ್ತಾ ಇರೋದು ಗೈಸ್. ಗೈಸ್, ಊಟಕ್ಕಂತ ಬಂದ್ವಿ. ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಿಂತ ಊಟಕ್ಕೆ ರಶ್ ಜಾಸ್ತಿ ಐತೆ. ಹೊಟ್ಟೆ ಬೇರೆ ಹಸಿತಾಯ್ತು ನಮ್ಗೆ. ನನಗೇನಿಲ್ಲ ಗೈಸ್, ಇನ್ನು 9 ಗಂಟೆ ಅಲ್ವಾ, ಮನೇಲಿ ಇದ್ರೆ 10 ಗಂಟೆಗೆ ಮಾಡ್ತಾ ಇದ್ವಿ. ಸೊ ಹೊಟ್ಟೆ ಹಸಿತಾ ಇತ್ತು ಗೈಸ್. ಎಷ್ಟು ಜನ ಇದ್ದಾರೆ, ಇನ್ನ ಇವರೆಲ್ಲ ತಿಂಡಿ ಮುಗಿಸೋವರೆಗೂ ನಾವು ವೆಯ್ಟ್ ಮಾಡಬೇಕು ಗೈಸ್. ಫೈನಲಿ 2 ಅವರ್ ಆದ್ಮೇಲೆ ಇವಾಗ ಊಟ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಗೈಸ್, ಆಲ್ಮೋಸ್ಟ್ 10 ಗಂಟೆ ಆಗ್ತದೆ ಇವಾಗ ಊಟಕ್ಕೆ ಗೊತ್ತಿದೆ. ನಮ್ಮಪ್ಪ ಅಂತೂ ಊಟಕ್ಕೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದು ಹಿಸ್ಟ್ರಿನೇ ಇಲ್ಲ ಗೈಸ್. ಇಷ್ಟೊಂದು ರಶ್ ಇದೆ. ನಮ್ಮ ಅಪ್ಪ ಎಲ್ಲರೂ ಬೇರೆ ಕಡೆ ಹೋಗ್ಬಿಡೋಣ ಅನ್ನೋರು. ಇವತ್ತೇನೋ ನಮ್ಮ ಅಪ್ಪ ಗೈಸ್ ಬಾಳೆ ಎಲೆ ನೋಡಿ, ಇದಕ್ಕೋಸ್ಕರ ನಮ್ಮಪ್ಪ ಇಷ್ಟೊಂದು ಇರಬಾರ್ದು. ಹೆಂಗಿದ್ರು ಊಟನೇ ತಾನೆ. ಮತ್ತೆ ಊಟನೇ ಗೈಸ್. ಹೈಜೀನ್ ಮೇಂಟೈನ್ ಮಾಡೋದು ಇವಾಗಲಿಂದಾನೆ. ಏನೆಲ್ಲ ಎಲ್ಲೇ ಒಂದೇ ಅಲ್ವಾ ಗೈಸ್? ಏನಾರು ಹೇಳು, ನಿನ್ನ ಬಗ್ಗೆನೇ ಮಾತಾಡಿದ್ದು ಗೈಸ್. ಏನಿಲ್ಲ, ಊಟ ತಿನ್ನೋಣ, ರುಚಿಯಾಗಿದ್ರೆ ಹೇಳ್ತೀನಿ. ವೆರೈಟಿ ಊಟ ಬಂದೈತೆ. ನಮ್ಮ ತಂಗಿ ಆಗಲೇ ಬಾರಿಸಿ
ಮದ್ವೆಲಿ ಸ್ವೀಟ್ ಮಾಡ್ತಾರೆ ಹೆಂಗೆ ಖಾರ ಮಾಡ್ತಾರ ಬೀಗ್ರೂಟಕ್ಕಲ್ವಾ ಗೈಸ್ ಖಾರ ಮಾಡೋದು. ಏನಿಲ್ಲ ಗೈಸ್, ಅಯ್ಯೋ ಏನಿಲ್ಲ ಬಿಡಿ ಗೈಸ್, ಇವ್ರಿಗೆ ಹೇಳೋದು ಒಂದೇ ಸುಮ್ಮನೆ ಇರುವಂತೆ. ಅಜೀಬ್ ಮಾಡ್ಬಿಡ್ತೀನಿ ಅಂತ ಭಯ ಗೈಸ್. ಗೈಸ್ ನನ್ನ ತಂಗಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿರೋದು ಗೈಸ್. ಏನಕ್ಕೆ ಅಂದರೆ ತಾಂಬೂಲ ಕೊಟ್ಬಿಟ್ಟವ್ರೆ ಅಂತ. ಇಷ್ಟು ವರ್ಷ ಅಲ್ಲ ಚೈಲ್ಡ್ ಅಂತ ಕೊಡ್ತಾ ಇರಲಿಲ್ಲ, ಇವಾಗೇನೋ ಒಳ್ಳೆ ಆಂಟಿ ಥರ ರೆಡಿ ಆಗಿರೋದಕ್ಕೆ ಆಂಟಿ ಅಂತ ಕೊಟ್ಬಿಟ್ಟವ್ರೆ. ನೋಡಿ ಗೈಸ್ ಕೊಟ್ಟಿರೋ ತಾಂಬೂಲ ಕೊಟ್ಟವ್ರು, ಎಲ್ಲರಿಗೂ ಕೊಟ್ಟವ್ರೆ ಗೈಸ್. ಗೈಸ್ ಚಿಕ್ಕ ಮಕ್ಳು ಕೊಡಲ್ಲ, ಯೂಶಲಿ ಏನಕ್ಕೆ ಕೊಟ್ಟವ್ರೆ ಅಂದರೆ ಆಂಟಿ ಥರ ಕಾಣಿಸ್ತಾರೋದಕ್ಕೆ ಕೊಟ್ಟಿರೋದು. ನೋಡಿ ಗೈಸ್ ಆಂಟಿ, ಹಾಂ ಗೈಸ್ ಆಂಟಿ ಅಂದರೆ ಏನೇನು ಹುಡುಗಿ ಅನ್ನೋಕ್ಕಾಗತ್ತಾ ನೋಡಿ. ಇನ್ನೂ ನಮ್ಮ ಅಮ್ಮನ ಹುಡುಗಿ ಅನ್ಬೋದು. ಕಮೆಂಟ್ ಹಾಕ್ರಿ ಗೈಸ್ ಆಂಟಿನ ಹುಡುಗಿನ ಅಂತ. ಗೈಸ್ ಯಾವನೋ ಒಬ್ಬ ಚಪ್ರಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಗೈಸ್, ಆದ್ರೂ ನಂಗೆ ಚಪ್ರಿ ಅಂತ ಕರ್ತಾನೆ. Because- ಇನ್ನು ಎಷ್ಟು ದೊಡ್ಡ ಚಪ್ರಿ ಬಿಕಾಸ್ ಅವ್ನು ಚಪ್ರಿ ಎಲ್ಲ ಗೈಸ್, ಅದಕ್ಕೆ ಅವ್ನು ನಂಗೆ ಕರೆಕ್ಟಾಗಿ ಹಾಕಿಲ್ಲ. ಚಪ್ರಿಗಳಿಗೆ ಚಪ್ರಿ ಅಂತಲೇ ಹಾಕೋದು, ಇನ್ನೇನ ಅಂತ ಹಾಕ್ತಾರೆ. ಗೈಸ್ ಬ್ಯಾಡ್ ಕಮೆಂಟ್ಸ್ ಬಂದಷ್ಟು ನಾವು ಜಾಸ್ತಿ ಬೆಳಿತೀವಂತೆ ಗೈಸ್. ಗೈಸ್ ಅದು ಬಂದಮೇಲೆ ನನ್ನ ತಂಗಿ 2 ಇಂಚ್ ಉದ್ದ ಬೆಳೆದವಳಂತೆ. ಆ ಥರ ಬೆಳೆಯೋದಿಲ್ಲ ಗೈಸ್, ಮತ್ತು ಇನ್ಯಾವ ಥರ ಬೆಳೆಯೋದು? ಬೇರೆ ಥರ ಬೆಳೆಯೋದು. ನಾನೆಲ್ಲ ಆ ಥರ ಅನ್ಕೊಂಡೆ ಗೈಸ್. 2 ಇಂಚ್ ಉದ್ದ ನೆಕ್ಸ್ಟ್ ಫ್ಯಾಷನ್ ತೋರಿಸ್ತೀನಿ ಗೈಸ್, ನಾನು ನೋಡ್ಕೊಳ್ಳಿ. ಇನ್ನೂ ಕಪ್ಪಾಗಿರೋದು ಗೈಸ್. ಗೈಸ್ ಊಟ ಆಯಿತು. ಐಸ್ ಕ್ರೀಮ್ ಅಂತ ಬಿಡಲ್ಲ ನಾವಿಬ್ರು. ಫಸ್ಟು ಊಟ ಮುಗಿದ ತಕ್ಷಣ ಕೈ ತೊಳ್ದು ಓಡಿದೆ ಐಸ್ ಕ್ರೀಮ್ ಹತ್ರ. ಅಪ್ಪ ನಮ್ಮ ಅಮ್ಮ ಎಲ್ಲ ಅಲ್ಲಿ ಏನೋ ಒಂಥರ ಫ್ಲೇವರ್ ಗೈಸ್. ಗೈಸ್ ಒಂಥರ ಬಿಡ ಥರ ಬರ್ತೈತೆ ಫ್ಲೇವರು, ಹೆಂಗೆ ಹೋಯ್ತೆ ಅಲ್ಲ. ಗುಲ್ಕನ್ ಹಾಕಿರ್ಬೇಕು ಏನೋ ಮೋಸ್ಟ್ಲಿ. ನಂಗೆ ಗುಲ್ಕನ್ ಅಂದ್ರೇ ಆಗಲ್ಲ, ಬಟ್ ವಿಧಿ ಏನು ಮಾಡೋಕ್ಕಾಗಲ್ಲ, ತಗೊಂಡಿದ್ದೀವಿ ತಿನ್ಬೇಕು. ನಮ್ಮ ಅಪ್ಪ ಅಲ್ಲೇ ಅಪ್ಪ ನಮ್ಮಪ್ಪ ನೋಡ್ತಾನೆ ಇಲ್ಲ. ಗೈಸ್ ನಮ್ಮಪ್ಪ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ರು ಅಷ್ಟೇ. ಅವ್ರು ಫ್ರೂಟ್ಸ್ ತೊಗೊಂಡ್ರು. ನಮ್ಮಮ್ಮ ಯಾವುದೋ ಫ್ಲೇವರ್ ತೊಗೊಂಡಿದ್ದಾರೆ, ಚೆನ್ನಾಗೈತೆ. ಯಾವ ಫ್ಲೇವರ್ ಅಮ್ಮ ಅದು? ಬಟರ್ಸ್ಕಾಚ್. ಚೆನ್ನಾಯ್ತಾ? ಗುಲ್ಕನ್ ಹಾಕೋರಾ? ಅದಕ್ಕೂ ಗುಲ್ಕನ್ ಹಾಕ್ಬಿಟ್ಟವ್ರೆ, ನಂಗೆ ಅದೇ ಬೇಜಾರಾಯ್ತಲ್ಲ. ಅದು ಟೇಸ್ಟ್ ಆಗಿದೆ. ಗೈಸ್ ಇವತ್ತು ರೆಡ್ ಮೂನ್ ಐತೆ. ಕ್ಯಾಮ್ರಾ ನೋಡಿ. ಕಾಣಿಸಲ್ಲ ಬಿಡು, ಸ್ವಲ್ಪ ಕಾಣಿಸ್ತೈತೆ. ಏನೊಂಥರ ರೆಡ್ ಮೂನ್ ಚೆನ್ನಾಗಿದೆ. ರೆಡ್ ಮೂನ್ ಮೇಘನ ಅಂದಿದ್ದು ಈ ಕಡೆ ಬಾ ಅಂತಲ್ಲ. ಬೇಡ ಗೈಸ್, ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ಲಗೇಜೆಲ್ಲ ಎತ್ತಿಕಕ್ಕೆ ಇಟ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಕರ್ಕೊಂಡು ಹೊಟ್ಬಿಡೋದು. ಗೈಸ್ ಇವಾಗ ನಮ್ಮ ಅಜ್ಜಿ ನಮ್ಮ ತಾತನು ನಮ್ಮ ಜೊತೆನೇ ಬರ್ತಾರೆ. ಅವ್ರನ್ನ ಡ್ರಾಪ್ ಮಾಡಿ ಆಮೇಲೆ ನಾವು ಮನೆಗೆ ಹೋಗೋದು. ಗೈಸ್ ಟೈಮ್ ಎಷ್ಟು ಗೊತ್ತಾ? 10:15, 10 ಕಾಲಾಗಿದೆ. ಅಯ್ಯೋ ಕಾರ್ ತೊಗೊಂಬರೋದ ಮುಂದಕ್ಕೆ. ಎಷ್ಟು ಕಾರ್ನಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿಂದನೇ ಪಿಕ್ ಮಾಡ್ಕೊಂಡು ಇವಾಗ ಹೋಗ್ತಾ. ಒಂದು ರೌಂಡ್ ಹೇಳ್ಕೊಡು. ಏನ? ಓಹೋ ಅಷ್ಟೇ ಅಪ್ಪ, ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಕಾರ್ನ ಒಂದು ರೌಂಡ್ ಹೇಳ್ಕೊಡು ಅಂತ. ಏನು ಬೈಕ್ ಅದು ಒಂದು ರೌಂಡ್ ಹೇಳ್ಕೊಡು ಅಂತೀಯಲ್ಲ ಗೈಸ್. ಮನೇಲಿ ಏನು ದಬಾಕಲ್ಲ ಗೈಸ್, ಬೈಕ್ ಹೇಳ್ಕೊಡು ಅಂದ್ರೆ ಹೇಳ್ಕೊಡಲ್ಲ. ಅದೇನು ಹೊಟ್ಟೆ ಕಿಚ್ಚು ಗೊತ್ತಿಲ್ಲ. ಗೈಸ್ ಹೊಟ್ಟೆ ಕಿಚ್ಚಲ್ಲ, ಗಾಡಿ ಹತ್ತ ಶಕ್ತಿ ಇರ್ಬೇಕು ತಾನೆ ಫಸ್ಟು. ಗಾಡಿ ಜೊತೆಗೆ ಬಾಡಿನೂ ಬಿದ್ರೆ ನಾನೇನು ಮಾಡಲಿ ಆಮೇಲೆ? ಏನಿಲ್ಲ ಗೈಸ್. ಗೈಸ್ ಎಕ್ಸಾಮ್ ಬೇರೆ, ಇನ್ನು 10th ಎಕ್ಸಾಮ್ ಇನ್ನೂ ಬರ್ದಿಲ್ಲ. ಬಂದ್ಮೇಲೆ ಬೇಕಾದ್ರೆ ಕಾಲು ಕೈ ಮುರ್ಕೊಂಡ್ರು ಮನೇಲಿ ಇರ್ತದೆ, ಒಂದು 2-3 ತಿಂಗಳು ನೋಡ್ಕೋಬೋದು. ಇವಾಗ ಎಲ್ಲಂತ ಹೋಗೋದು ನಾವು, ಅದಕ್ಕೆ ಹೇಳ್ಕೊಡ್ತಲ್ಲ ಗೈಸ್. ನಾನು ಸೆಲ್ಫಿಶ್ ಅಂತಲ್ಲ ಗೈಸ್, ನನಗೆ ಒಳ್ಳೇದಲ್ವ ಹೇಳ್ಕೊಟ್ಬಿಟ್ರೆ ನಾನು ಎಲ್ಲೂ ಪಿಕಪ್ ಡ್ರಾಪ್ ಮಾಡೋದಿರಲ್ಲ, ಹೋಗಿ ಬರ್ಬೋದಂತ. ತಗೋ ಗೈಸ್ ಇವಾಗ ಹೋಗ್ತಾ ಇದೀವಿ ಗೈಸ್. ನಮ್ಮ ಅಪ್ಪ ಮತ್ತು ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ತಾತನೆಲ್ಲ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಅವರೆಲ್ಲವ್ರೆ ಅಂತ ಮಾತ್ರ ಗೊತ್ತಿಲ್ಲ. ಎಲ್ಲೇ ಎಲ್ಲೋ ನಿಂತಿರ್ ಇವಾಗ ಅವ್ರನ್ನ ಕರ್ಕೊಂಡು ಹೊಟ್ಬಿಡೋದೆ ಗೈಸ್. ಗೈಸ್ ನೀತೆ ಬೇರೆ ಬರ್ತೈತೆ. ನೀವು ಕರ್ಕೊಂಬ ಅವ್ರನ್ನ ಬೇಗ. ಇವಾಗ ಎಲ್ಲಪ್ಪ ಹುಡ್ಕೊಂಡು ಹೋಗ್ಲಿ ಅವ್ರನ್ನ. ಅಲ್ಲೆಲ್ಲೂ ಇರ್ತಾರೆ ನೋಡು ಅಷ್ಟೇ ಗೈಸ್. ಅವ್ರು ಬಂದಿಷ್ಟು ಒಳ್ಳೇದೆ. ಇನ್ನು ಇಷ್ಟೊತ್ತ ಟ್ರಾಫಿಕ್ ಏನಿರಲ್ಲ. ಒಂದು 1/2 hour ಅಷ್ಟರಲ್ಲಿ ಮನೆ ರೀಚ್ ಆಯ್ತೀವಿ. ಗೈಸ್ ಎಲ್ಲರೂ ಬರಲಿ ಅಂತ ಮಜ್ಜಿ ರೋಡಲ್ಲಿ ಕಾರ್ ಹಾಕೊಂಡು ನಿಂತ್ಕೊಂಡಿದ್ದೀನಿ, ಇನ್ನೂ ಯಾರೂ ಬಂದೇ ಇಲ್ಲ. ನನ್ನ ತಂಗಿ ಕರ್ಕೊಬರಕ್ಕಂತ ಹೋಗಿ ಎಲ್ಲೋ ಇದ್ರೂ ಗೊತ್ತೇ ಇಲ್ಲ. ಅವ್ರ ಜೊತೆ ನನ್ನ ತಂಗಿನ ಸೆಟ್ಲ್ ಆಗ್ಬಿಟ್ರು. ನಾನು ಮಜ್ಜಿ ರೋಡಲ್ಲಿ ಕಾರ್ ನಿಲ್ಸ್ಕೊಂಡಿದ್ದೀನಿ ಗೈಸ್, ಪಾರ್ಕಿಂಗಲ್ಲಿ.
ಗೈಸ್ ಅವ್ರು ಇನ್ನೂ ಬರ್ತಾ ಇಲ್ಲ ಗೈಸ್, ಮಾತಾಡ್ಕೊಂಡು ಅಲ್ಲೇ ನಿಂತವ್ರೆ ನೋಡಿ. ನಮ್ಮ ಅಣ್ಣಂಗೆ ಬೀಡ ಕೊಟ್ಟು ತಿಂತಾರೆ ಅಂಕಲ್ ಥರ. ಎಲ್ಲರೂ ಬಿಡ ತಿಂತಾರೆ ಗೈಸ್. ಸ್ವೀಟ್ ನಾನು ತಿನ್ನಲ್ಲ. ನೀನು ತಿನ್ನಲ್ಲ, ನಾವು ತಿಂತೀವಿ. ಸ್ವೀಟ್ ಬಿಡ ತಿಂದರೆ ಏನೂ ಆಗಲ್ಲ. ಅದು ಎಲ್ಲ ಟೈಮ್ ಅಲ್ಲ, ಯಾವಾಗಲೂ ಒಂದೊಂದ್ಸತಿ ಬಂದಾಗ. ಅಂಕಲು ಗೈಸ್ ಬೀಡ ಕೊಡ್ಬೇಕಾದ್ರೆ ಹಿಂಗೆ ನೋಡ್ತಾ ಇದ್ರು, ಭಯನೇ ಹೋಗಿದ್ದು ನನಗೆ. ಯಾವುದೋ ಆಂಟಿ ಬಂದ್ಬಿಡೈತಲ್ಲ ಅಂತ. ಏನಿಲ್ಲ, ನಾನು ಹಿಂಗೆ ಕೇಳ್ಬಾರ್ದು ಕೇಳಿದ್ನ. ಎಲ್ಲರೂ ಇಸ್ಕೊತಿದ್ರು, ನಾನು ಇಸ್ಕೊಳಕ್ಕೆ ಹೋದೆ. ಬರ್ತಾರೆ ಗೈಸ್, ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಬರ್ತಾರೆ ಗೈಸ್. ನಮ್ಮ ಮೂರು ಸತಿ ಮಕ್ಳುಗಳು ಕಾಲ ಹತ್ರನೇ ಸಿಗ್ತವ್ರೆ. ನಾನಾಗಿರೋ ತೆಗೆದು ಒದ್ದೇ ಬಿಡ್ತಾ ಇದೆ. ಹಿಂದೆ ಕೂತ್ಕೊಂಡು ಆತ ಬರ್ತಾರೆ ಇದು. ಹಿಂದೆ ಕೊನೆಯಲ್ಲಿ ಗೈಸ್. ಅವ್ರ ಮುಂದೆ ಹೋಗ್ತಾರೆ ಗೈಸ್. ತೆಗೆದು ಬರೀ ಇದೇ ಆಗೋಯ್ತು. ಗೈಸ್ 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 ಅನ್ಕೊಂಡ್ರೆ ಎಲ್ಲರನ್ನು ಹಾಯ್ ಮಾಡಿ ವ್ಲಾಗ್ಗೆ. ವ್ಲಾಗಲ್ಲಿ ಮಾತಾಡಿ, ಹಾಯ್ ಮಾಡ್ತಾರೆ. ವ್ಲಾಗಲ್ಲಿ ಮಾತಾಡಿ ಇಲ್ಲ ಬರೀ ನೀವು. ಗೈಸ್ 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 ಅನ್ಕೊಂಡು ಈ ಕಡೆ ಬಾ. ಕಾರ್ ಬರ್ತೈತಿ, ಈ ಕಡೆ ಬಾ. ಹಂಗೆ ಸ್ಟ್ರೈಟ್ ಬಾ, ರೈಟ್ಗೆ. ಅಷ್ಟೇ ಗೈಸ್, ಇನ್ನು ಇವಾಗೇನು ಹೊರಡೋದಷ್ಟೇ. ಹೆವಿ ಟ್ರಾಫಿಕ್ ಗೈಸ್. ಟ್ರಾಫಿಕಲ್ಲೇ ಅರ್ಧ ಗಂಟೆ ಆಯ್ತು ಬಂದು. ಬರಗುಂಟೆ ಬಳ್ಳಿ ಟ್ರಾಫಿಕಲ್ಲಿ ತಗ್ಲಾಕೊಂಡಿದ್ದೀವಿ. ಒಂದು ಗಾಡಿ ಕೂಡ ಮೂವ್ ಆಗ್ತಾಯಿಲ್ಲ ಗೈಸ್. ಗೈಸ್ ನಂಗೆ ಬೇರೆ ವಾಮಿಟ್ ಬರಂಗೆ ಆಗ್ತೈತೆ ಗೈಸ್. ಇಲ್ಲಿ ಕುತ್ಕೊಳಕ್ಕೆ ಆಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ ಗೈಸ್. ಹಿಂಗಂದ್ರೆ ನಾವು ಕಾರ್ ಓಡಿಸೋರು ನಮ್ಗೆ ಹೆಂಗಿರ್ಬೇಕು, ಕ್ಲಚ್ ಬ್ರೇಕು ತುಳ್ದು ಕಾಲಲ್ಲಿ ಗೈಸ್. ಫೈನಲಿ ರೀಚ್ ಆದ್ವಿ ಮನೆ. ಟೈಮ್ ಬಂದು 12 ಗಂಟೆ, ಆಲ್ಮೋಸ್ಟ್ 12 ಆಗಿದೆ. ಇವಾಗ ರೀಚ್ ಆಗಿರೋದು. ಚೇಂಜ್ ಆಗೋಯ್ತು. ಅಷ್ಟು ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ಯಪ್ಪ ಹೆವಿ ಟ್ರಾಫಿಕ್ ಇತ್ತು. ಓಕೆ ಗೈಸ್, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಹೇಳು ಗೈಸ್, ನಮ್ಮಮ್ಮ ಎಂಥವ್ರು ಅಂದರೆ ವ್ಲಾಗ್ ಎಂಡ್ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತೈತೆ ಗೈಸ್. ನಮ್ಮ ಅಮ್ಮನ ಫೋನ್ ನೋಡಿದ್ರೆ ಕಾರಲ್ಲೇ ಬಿಟ್ಬಿಟ್ಟವ್ರೆ ಗೈಸ್. ಇವಾಗ ಮತ್ತೆ ಅಷ್ಟು ದೂರ ಹೋಗ್ಬಿಟ್ಟು ಫೋನ್ ಎತ್ಕೊಬರ್ಬೇಕು ಗೈಸ್. ಯಾವ ಥರ ರೋಸ್ನ ಹೇಳಿ ಇದು ಗೈಸ್. 12 ಗಂಟೆ ಆಗೈತೆ ಗೈಸ್. ಇವಾಗ ಫುಲ್ಲು ರೋಡೆಲ್ಲ ಫುಲ್ಲು ಕತ್ಲೆ ಸೈಲೆಂಟಾಗಿ ಹೋಗೈತೆ. ಈ ಟೈಮಲ್ಲಿ ನಾವು ಹೋಗ್ಬೇಕು. ನಡ್ಕೊ, ಕಾಂಪೌಂಡರ್ಲ್ಲ ಗೈಸ್. ಪಿಸು ಅಂತ ಇದಕ್ಕೊಂಥರ ಗೈಸ್. ನೋಡಿ ಸರಿ ಹುಚ್ಚಿ ಥರ ಕಾಂಪೌಂಡ್ ಆಡ್ತಾರೆ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್. ಬನ್ನಿ. ಕಾಂಪೌಂಡರ್ ಹತ್ರ ನನ್ನಿಂದ ಕಲಿಬೇಕಾ ಬಂತು. ನೋಡಿ ಇಲ್ಲಿ ನಾಯಿಗೆ ಎದುರುತ್ತಾ ಇರೋದು. ಹಿಡ್ಕೊ, ಅದೇನು ಮಾಡಲ್ಲ, ಹಿಡ್ಕೊ. ಗೈಸ್, ಈ ಥರ ನಾಯಿಗಳು ಹಿಂಗೆ ಓವರಾಗಿ ಆಡ್ಬಿಟ್ರೆ ಮೀಟ್ರ್ ಆಫ್ ಆಗೋಗುತ್ತೆ. ಅದು ಜಂಪ್ ಮಾಡಿದ್ನಲ್ಲ ಗೈಸ್, ಪಾಪ ಅದೇ ಹೆದರ್ಕೊಬಿಟ್ಟು. ಇಷ್ಟೊತ್ತಿನಲ್ಲಿ ಇವಾಗ ಗಾಡಿ ಗೇಟ್ ಒಳಗಡೆ ಹಾಕೋರು ನೋಡಿ. ಒಳಗಡೆ ಹಾಕಿರೋದನ್ನ ವಾಪಸ್ ತೆಗ್ದ್ಬಿಟ್ಟು ಹೋಗ್ಬೇಕು ನೋಡಿ ಗೈಸ್. ರೋಡ್ ಫುಲ್ಲು ಖಾಲಿ. ಎಷ್ಟನೇ ಟೈಮು? ಶಾರ್ಪ್ 12 ಗೈಸ್. ದೆವ್ವಗಳು ಓಡಾಡೋ ಟೈಮಲ್ಲಿ ನಾವು ಓಡಾಡ್ತಿದ್ದೀವಿ ಗೈಸ್. ಅದು ಇಬ್ಬರೇ ಹೋಗ್ತಾ ಇದ್ದೀವಿ ಮೀಟರ್ ಬೇಕು, ಮೀಟರ್ ಗೈಸ್. ಮೀಟ್ರ್ ಅಂತ ನಾಯಿ ಅಟ್ಟಾಡ್ಕೊ ಬಂತು ಅಂದರೆ ಸಖತ್ತಾಗಿ ಬರ್ತದೆ ಮಾತ್ರ. ಎಲ್ಲ ನನ್ನ ತಂಗಿಂದನೇ ಆಗಿದ್ದು ಗೈಸ್. ಗೈಸ್ ನನ್ನ ಪಡಗೆ ನನ್ನ ಬ್ಲಾಗ್ ಆಗ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ಗೈಸ್. ಇವ್ರು ಎತ್ಕೊ ಬರ್ಬೇಕು ತಾನೆ. ಅಷ್ಟೊಂದು ಬೇಜವಾಬ್ದಾರಿ. ಫೋನ್ ಇಲ್ದಿರಷ್ಟು. ನಮ್ಮಂಗಂತೂ ಫೋನ್ ಇಲ್ಲದೆ ಇರೋಕ್ಕಾಗಲ್ಲ. ಫೋನ್ ಬೇಕೇ ಬೇಕು ಅವ್ರಿಗೆ. ರೀಸನ್ ಹೇಳ್ತೀನಿ ಗೊತ್ತಾ? ಯಾರು ಕಾರ್ದು ಗ್ಲಾಸ್ ಹೊಡ್ಬಿಟ್ಟು ಫೋನ್ ಎತ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಬಿಟ್ಟು ಫೋನ್ ಎತ್ಕೊಬಾ ಅಂತೆ. ಅವ್ರಿಗೆ ಫೋನ್ ಬೇಕು, ಅದಕ್ಕೋಸ್ಕರ ಈ ಥರ ರೀಸನ್ಗಳು. ಗೈಸ್ ಆದರೂ ಇಷ್ಟೊತ್ತಿನಲ್ಲಿ ಈ ಥರ ಹೊರಗೆ ಹೋಗೋಕೆ ಒಂಥರ ಮಜಾ. ಇವ್ರಿಗೆ ಗೊತ್ತಿಲ್ಲ ಗೈಸ್, ಇಷ್ಟೊತ್ತಲ್ಲಿ ಎಷ್ಟು ಜನ ಕೊಡ್ಬಿಟ್ಟು ಬರ್ತಾರೆ.
ಏನೇನ್ ಥರ ಎಲ್ಲ ಮಾಡ್ತಾರೆ ಆ ಅಂತ. ಕುಡ್ದೋರ್ ಜೊತೆ ಜಗಳ ಆಡೋಕ್ಕಂತೂ ಇನ್ನೂ ಮಜಾ ಗೈಸ್. ಗೈಸ್ ಇದು ವಿಚಿತ್ರದಲ್ಲೇ ವಿಚಿತ್ರ ನನ್ನ ತಂಗಿ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಗೈಸ್ ಇವಾಗ ಬಂದಿದ್ದೀವಿ ನೋಡಿ ಗೈಸ್, ನೋಡಿ ಇವಾಗ ಹೊರಟದು ಗೈಸ್. ಗೈಸ್ ಇಲ್ಲಿ ನೋಡಿ 12:04. ಬನ್ನಿ ಗೈಸ್ ಹೋಗೋಣ ಇವಾಗ. ನಿದ್ದೆ ಬರ್ತೈತೆ ಗೈಸ್, ಹೋಗ್ಬೇಕು. ಎಷ್ಟು ನಿದ್ದೆ ಬರ್ತೈತೆ, ವಾಮಿಟ್ ಬೇರೆ ಬರಂಗ. ಗೈಸ್ ಇವ್ರು ಬರೀ ಕಾರಲ್ಲಿ ಕುತ್ಕೊ ಬಂದಿರೋದಕ್ಕೆ ಹಿಂಗೆ ನಾವು ಕಾರ್ ಓಡಿಸಿದೀವಿ ಗೈಸ್. ನಮ್ಗೆ ಹೆಂಗಾಗ್ಬೇಕು ಟ್ರಾಫಿಕಲ್ಲೆಲ್ಲ. ಓಡಿಸೋದು ಒಂಥರ ಮಜಾ ಗೈಸ್. ಹ್ಞೂ ಟ್ರಾಫಿಕಲ್ಲಿ ಓಡಿಸೋ, ಕಷ್ಟ. ಹೈವೇಲಿ ಓಡಿಸೋದು ಮಜಾ ಗೈಸ್. ಟ್ರಾಫಿಕಲ್ಲ ಅದು ಈ ಎಸ್ಪೆಷಲಿ ಬೆಂಗಳೂರು ಟ್ರಾಫಿಕಲ್ಲಂತೂ ಆಗೋದೇ ಇಲ್ಲ. ಎಷ್ಟು ಕಾಲ ಆಡಕ್ಕೆ ಹೋಗಿ ಗೈಸ್ ಕಾಲೆಲ್ಲ ಏಟ್ ಮಾಡ್ಕೊಂಡು ಬಂದಿದ್ದೀನಿ. ಹಂಗಿದ್ರು ಓಡಿಸ್ಬೇಕಾದ್ರೆ ಕಾಲೆಲ್ಲ ನೋಯ್ತೈತೆ ಫೋನ್ ಚಾರ್ಜ್ ಐತೆ ಗೈಸ್. ಗೈಸ್ ಫೈನಲಿ ಫೋನ್ ತೊಗೊಬಂದ್ವಿ. ಇವಾಗ ನಾವು ಅಮ್ಮಂಗೆ ಕೊಡಬೇಕು. ಗೇಟ್ ಬಿಗ್ ಆಗ್ತವ್ರೆ ಅಷ್ಟೇ ಗೈಸ್. ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್ ಬಾಯ್.